ಸ್ನೇಹಿತರೆ, ಇವತ್ತು AIDS ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವಿದ್ಯಾರ್ಥಿ ಸಂಘಟನೆಯಿಂದ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸೋದಕ್ಕೋಸ್ಕರ ಹೋರಾಟ ನಡೀತಾ ಇದೆ. ಯಾಕಂತ ಹೇಳಿದ್ರೆ ವಿಷಯ, ನಾವು AIDS ವಿದ್ಯಾರ್ಥಿ ಸಂಘಟನೆಯಿಂದ ಬಹಳ ವರ್ಷಗಳಿಂದ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಅನ್ನೋ ಹೋರಾಟ ಮಾಡ್ತಾ ಇದೀವಿ. ಕಳೆದ ಬಿಜೆಪಿ ಗವರ್ಮೆಂಟ್ ಇದ್ದಾಗಲೂ ನಾವು 13,000 ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕಂತ ಹೇಳಿ ಧ್ವನಿ ಎತ್ತಿದೀವಿ. ಈವನ್ ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗಲೂ ಕೂಡ 6,000 ಶಾಲೆಗಳನ್ನ ಮುಚ್ತೀವಿ ಅಂತ ಹೋಗಿದ್ರು. ಅವಾಗ ನಾವು 50 ಲಕ್ಷ ಸಿಗ್ನೇಚರ್ಸ್ ನ ಕಲೆಕ್ಟ್ ಮಾಡೋದ್ರ ಮೂಲಕ ಸರ್ಕಾರಿ ಶಾಲೆಗಳು ಉಳಿಬೇಕಂತ ಹೇಳಿ ಧ್ವನಿ ಎತ್ತಿದೀವಿ. ಸೊ ಆ ಹೋರಾಟಕ್ಕೆ ಹೋರಾಟಕ್ಕೆ ಮಣಿದು ಶಿಕ್ಷಣ ಸಚಿವರೇ ಸರ್ಕಾರಿ ಶಾಲೆಗಳನ್ನ ನಾವು ಮುಚ್ಚಲ್ಲ ಅಂತ ಹೇಳಿದ್ರು. ಇವತ್ತು ಅದೇ ಶಿಕ್ಷಣ ಸಚಿವರೇ ಕಳೆದ ತಿಂಗಳು ಒಂದು ಸರ್ಕ್ಯುಲರ್ ಬಿಟ್ಟಿದ್ದಾರೆ. ಸೊ ಆ ಸರ್ಕ್ಯುಲರ್ ಪ್ರಕಾರ KPS ಮ್ಯಾಗ್ನೆಟ್ ಅಂತ ಹೇಳಿ ಒಂದು 800 ಸರ್ಕಾರಿ ಶಾಲೆಗಳನ್ನ ಓಪನ್ ಮಾಡ್ತೀವಿ ಅಂತ ಹೇಳಿ. ಶಾಲೆಗಳನ್ನ ಓಪನ್ ಮಾಡೋದಕ್ಕೆ ಯಾವಾಗ್ಲೂ AIDS ಸ್ವಾಗತಿಸುತ್ತೆ. ಆದ್ರೆ KPS ಮ್ಯಾಗ್ನೆಟ್ ಸ್ಕೂಲ್ ಹೆಸರಲ್ಲಿ ಇವತ್ತು ಸಾವಿರಾರು ಸಂಖ್ಯೆ ಸ್ಕೂಲ್ಗಳನ್ನ ಮುಚ್ಚಕ್ ಕೊಡ್ತಾ ಇದಾರೆ. ಅದನ್ನ ನಾವು ವಿರೋಧಿಸ್ತೀವಿ. ಯಾಕಂತ ಹೇಳಿದ್ರೆ KPS ಮ್ಯಾಗ್ನೆಟ್ ಸ್ಕೂಲ್ಗಳು ಗ್ರಾಮ ಪಂಚಾಯತಿಗೆ ಒಂದಂಗೆ ಸ್ಟಾರ್ಟ್ ಆಗ್ಬೇಕು. ಆ ಮ್ಯಾಗ್ನೆಟ್ ಅಂತ ಹೆಸರು ಇಟ್ಟಿರೋದನ್ನ ಸುತ್ತಮುತ್ತ ಇರೋ 5 ಕಿಲೋಮೀಟರ್ ಸರೌಂಡಿಂಗ್ ಇರೋ ಸರ್ಕಾರಿ ಶಾಲೆಗಳನ್ನ ಅದು ಹೀರ್ಕೋಬೇಕಂತೆ. ಅಂದ್ರೆ ಅರ್ಥ ಅವು ಮರ್ಜ್ ಆಗ್ಬೇಕು ಅಂದ್ರೆ ಅದ್ರ ಅರ್ಥ ಮುಚ್ಚುತ್ತವೆ ಅಂತಾನೆ. ಹಾಗಾದ್ರೆ ಕರ್ನಾಟಕದಲ್ಲಿ ಒಟ್ಟು 6,000 ಗ್ರಾಮ ಪಂಚಾಯತಿಗಳಿದಾವೆ. ಗ್ರಾಮ ಪಂಚಾಯತಿಗೆ ಒಂದೇ ಶಾಲೆ ಉಳ್ಕೊಳ್ಳುತ್ತೆ ಅಂದ್ರೆ ಇನ್ನು 44,000 ಸರ್ಕಾರಿ ಶಾಲೆಗಳು ಎಲ್ಲಿ? ಅದನ್ನ ನಾವು ಪ್ರಶ್ನೆ ಕೇಳ್ತಿರೋದು. 800 ಶಾಲೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ 40,000 ಶಾಲೆಗಳನ್ನ ಮುಚ್ಚೋದನ್ನ ಯಾವತ್ತಿಗೂ AIDS ವಿದ್ಯಾರ್ಥಿ ಸಂಘಟನೆ ವಿರೋಧಿಸದೇ ಇರಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಶಾಲೆಗಳು ಉಳಿಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಧ್ವನಿ ಎತ್ತಬೇಕು. ಯಾವ ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ, ಇವತ್ತು ಈಶ್ವರಚಂದ್ರ ವಿದ್ಯಾಸಾಗರ್, ಭಗತ್ ಸಿಂಗ್ ಶಿಕ್ಷಣ ಪ್ರತಿಯೊಬ್ಬರ ಹಕ್ಕು ಅಂತ ಹೇಳಿ ಹೋರಾಟ ಮಾಡಿದ್ರು. ಇವತ್ತು ಅದೇ ಶಿಕ್ಷಣ ಏನು ಕಸ್ಕೊಳ್ಳಕ್ ಬರ್ತಾ ಇದ್ದಾರೆ ಸರ್ಕಾರ. ಇದನ್ನ ನಾವು ವಿರೋಧಿಸಿ ಹೋರಾಟಗಳು ಮಾಡ್ತಾ ಇದೀವಿ. ಏನ್ KPS ಮ್ಯಾಗ್ನೆಟ್ ಸ್ಕೂಲ್ ಅಂತ ಹೇಳಿ ಹೊಸ ಯೋಜನೆ ಅಡಿಯಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚ ಕೊಡ್ತಾ ಇದ್ದಾರೆ, ಅದನ್ನ ವಿರೋಧಿಸಿ ಹೋರಾಟ ಮಾಡ್ತಾ ಇದೀವಿ. ಈ ಕೂಡಲೇ ಸರ್ಕಾರ ಈ ಯೋಜನೆಯನ್ನ ವಾಪಸ್ ತಗೋಬೇಕು ಅನ್ನೋದು ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ಡಿಮ್ಯಾಂಡ್. ಇವತ್ತು ವಿವಿಧ ಕಾಲೇಜಿನಿಂದ ವಿದ್ಯಾರ್ಥಿಗಳು ಈ ಹೋರಾಟಕ್ಕೆ ಬಂದಿದ್ದಾರೆ. AIDS ಚೈತ್ರ ಜಿಲ್ಲಾ ಸಂಚಾಲಕಿ.